ಹಾಯ್ ಹಲೋ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಚೌತಿಯ ನೆಕ್ಸ್ಟ್ ಡೇ ವಿಸರ್ಜನೆ ಎಲ್ಲ ಹೇಗೆ ಮಾಡಿದ್ವಿ ಅಂತ ಹೇಳಿ ನೋಡೋಣ. ಆ ದಿನ ನನ್ನ ಬರ್ತಡೇ ಸೊ ಎಲ್ಲರೂ ತಂದಿದ್ರು. ಸೊ ಕೇಕ್ ಕಟಿಂಗ್ ಸೆರೆಮನಿ ಸಹ ಮಾಡಿದ್ರು ಅವರು ಎಲ್ಲರೂ ಸೇರಿ. ತುಂಬ ಖುಷಿ ಆಗ್ತಾ ಇತ್ತು, ಯಾಕೆಂದರೆ ಚೌತಿ ದಿವಸನೇ ನನ್ನ ಬರ್ತ್ಡೇ ಬಂದಿರೋದು ಸ್ಪೆಷಲ್ ಅನಿಸ್ತಾ ಇತ್ತು. ಸಣ್ಣ ಪೀಸ್ ಹಾಕ್ರಿ ಅಂದ್ರೂ ಕೇಳ್ತಾ ಇರಲಿಲ್ಲ, ಎಲ್ಲ ಪೂರ್ತಿ ಮುಖಕ್ಕೆಲ್ಲ ಬಡಿತಾ ಇದ್ರು. ತಿನ್ನೋಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ತುಂಬಿಟ್ಟಿದ್ದಾರೆ ಬಾಯಲ್ಲಿ. ನೆಕ್ಸ್ಟ್ ನಾವು ಚೌತಿಗೆ ಅಡುಗೆ ಮಾಡಬೇಕಲ್ವ, ಆಲೂಗಡ್ಡೆ ಬಾಜಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಅಲ್ಲಿ ಹೊರಗಡೆ ಎರಡು ಮಂದಿ ಅಸಿಸ್ಟೆಂಟ್ ಕೆಲಸಕ್ಕೆ ಅಂತ ಕರ್ಕೊಂಡ್ಬಂದಿದ್ವಿ. ಅವರೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಮಂಟಪದ ಹತ್ರ ಬಂದೆ ನಾನು. ಲೈಟಿಂಗಿಂದಾಗಿ ನನ್ನ ಮುಖದ ಮೇಲೂ ಸಹ ಲೈಟಿಂಗ್ ಬೀಳ್ತಾ ಇತ್ತು, ಹಾಗಾಗಿ ಲೈಟನ್ನ ಬಂದ್ ಮಾಡಿದ್ರು. ನೆಕ್ಸ್ಟು ಅದನ್ನು ತುಳಸಿ ಕಟ್ಟೆ ಹತ್ರ ಎತ್ಕೊಂಬಂದ್ರು ವಿಸರ್ಜನೆಗೆ ಅದೇ ಪ್ರೀತಿ ಮಾಡೋಣ ಅಂತಾರೆ. ಮುಂದಿನ ಕಾರಲ್ಲಿ ಗಣಪತಿ ತಗೊಂಡು ಹೋಗ್ತಾ ಇದ್ದಾರೆ, ನಾವು ಹಿಂದಿನ ಕಾರಲ್ಲಿ ಹೋಗ್ತಾ ಇದ್ವಿ.
ತೊಗೊಂಡು ಹೋಗ್ತಾ ಇದ್ದಾರೆ ಇಳಿಸ್ಲಿಕ್ಕೆ. ನಮ್ಮ ಮನೆಯವರು ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಅವರು 3 ಸಲ ನೀರನ್ನು ಹಾಕಿ ಕೊಡ್ತಾರೆ ತೀರ್ಥದಲ್ಲಿ. ಅದನ್ನು ಚಂಬಲ್ಲಿ ತಗೊಂಬರ್ಬೇಕು. ಸೊ ಇಲ್ಲಿಗೆ ಈ ವರ್ಷದ ಚೌತಿ ತುಂಬ ಚೆನ್ನಾಗಿ ಮುಗೀತು ಅಂತಲೇ ಹೇಳ್ಬೋದು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇತ್ತು. ನೋಡಿ, ನಮ್ಮ ಮನೆ ಗಣಪ ಪುನಃ ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಅದನ್ನು ಮುಗಿಸ್ಕೊಂಡು ನಾವು ಬರ್ತಾ ಇದ್ವಿ. ಇಲ್ಲಿ ಒಂದು ಗಣಪತಿ ಇತ್ತು ಪೆಂಡಾಲ್ನಲ್ಲಿ. ನೋಡಿಕೊಂಡು ಪುನಃ ಮನೆಗೆ ವಾಪಸ್ ಬಂದ್ವಿ. ಬಾಯ್.